ವೀಕ್ಷಕರೇ, ನೀವು ನೋಡ್ತಿರೋ ಈ ಐಷಾರಾಮಿ ಮನೆಯ ಪ್ರಸ್ತುತ ವ್ಯಾಲ್ಯೂ 3 ಕೋಟಿಗೂ ಅಧಿಕ. ಈ ಮನೆಯಲ್ಲಿ ಡಾಕ್ಟರ್ ಕಪಲ್ಗಳಿಬ್ರು ವಾಸವಾಗಿದ್ರು. ರೀಸೆಂಟ್ ಆಗಿ ಮದುವೆಯಾದ ನವ ಜೋಡಿಗಳು. ಇಬ್ಬರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಬಹಳನೇ ಸ್ಟ್ರಾಂಗ್ ಆಗಿತ್ತು. ಆದ್ರೆ ಇವರಿಬ್ಬರ ಸಂಸಾರದ ರಥ ಸುಲಭವಾಗಿ ಸಾಕ್ತಿತ್ತ ಅಥವಾ ಏನಾದ್ರೂ ಅಡೆತಡೆಗಳಿತ್ತ? ಯಾಕೆಂದ್ರೆ ಮದುವೆಯಾಗಿ ಕೇವಲ 11 ತಿಂಗಳಲ್ಲೇ ಎಲ್ಲವೂ ಬದಲಾಗಿ ಹೋಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಈ ಕೇಸ್ ಒಂದು ನಾರ್ಮಲ್ ಕೇಸ್ ತರನೇ ಕಾಣಿಸ್ತಿತ್ತು. ಹೇಳ್ಕೊಳ್ಳುವಂತಹ ಮೀಡಿಯಾ ಕವರೇಜ್ ಕೂಡ ಇರಲಿಲ್ಲ. ಆದ್ರೆ ಕೆಲವು ತಿಂಗಳ ನಂತರ ಈ ಕೇಸ್ ಪಡ್ಕೊಂಡ ವೇಗ ಇದೆಯಲ್ಲ, ಅದನ್ನ ಯಾರಿಂದಲೂ ಊಹೆ ಮಾಡಕ್ಕಾಗ್ಲಿಲ್ಲ. ಸತ್ಯ ಅಷ್ಟೊಂದು ಕಠೋರವಾಗಿತ್ತು. ಈವನ್ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಗಳು ಕೂಡ ಈ ತರಹದ ಕೇಸ್ನ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಹೈಯರ್ ರ್ಯಾಂಕ್ಡ್ ಪೊಲೀಸ್ ಆಫೀಸರ್ಸ್ಗಳು ಕೂಡ ಚಕಿತಗೊಂಡಿದ್ರು. ಬನ್ನಿ ಹಾಗಿದ್ರೆ ಏನಿದು ಡಾಕ್ಟರ್ ಕೃತಿಕಾ ರೆಡ್ಡಿ ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಕರ್ನಾಟಕದ ಬೆಂಗಳೂರಿನಲ್ಲಿ ಬರೋ ಮಾರತಹಳ್ಳಿಯಿಂದ. ಇದೇ ಮಾರತಹಳ್ಳಿ ಪೊಲೀಸ್ ಜ್ಯೂರಿಸ್ಡಿಕ್ಷನ್ ಅಂಡರ್ ನಲ್ಲಿ ಬರೋ ಅಯ್ಯಪ್ಪ ಲೇಔಟ್ ನ 4th ಕ್ರಾಸ್ ರೋಡ್ ನಲ್ಲಿ ಈ ಐಷಾರಾಮಿ ಮನೆ ಇರೋದು. ಈ ಮನೆಯ ಈಗಿನ ಕರೆಂಟ್ ವ್ಯಾಲ್ಯೂ 3 ಕೋಟಿಗೂ ಅಧಿಕ. ಇದನ್ನ ಸ್ಪೆಷಲಿ ಡಾಕ್ಟರ್ ಕೃತಿಕಾ ರೆಡ್ಡಿಯವರಿಗಾಗಿ ಅವರ ತಂದೆ ಕಟ್ಟಿಸಿದ ಮನೆ. ಅದರಲ್ಲಿ ಆಕೆ ತನ್ನ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಜೊತೆಗೆ ಸುಖವಾಗಿ ಬಾಳಲಿ ಅನ್ನೋದು ಅವರ ಕನಸು. ಕೃತಿಕಾರ ತಂದೆಯ ಹೆಸರು ಕೆ ಮುನಿರೆಡ್ಡಿ. ಪ್ರಸ್ತುತವಾಗಿ ಅವರೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಹಿ ವಾಸ್ ಅ ರಿಟೈರ್ಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ನಿಧಾನವಾಗಿ ಹಣ ಸಂಪಾದನೆ ಮಾಡಿ ಅದನ್ನ ಕರೆಕ್ಟ್ ಆಗಿರೋ ಕಡೆ ಹೂಡಿಕೆ ಮಾಡಿ ಕೆಲವೊಂದಷ್ಟು ಪ್ರಾಪರ್ಟಿಗಳನ್ನ ಮಾಡಿದ್ರು. ಮಾರತಹಳ್ಳಿಯಲ್ಲಿ ಇವರದೇ ಹಲವಾರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಿವೆ. ಅದರಿಂದ ತಿಂಗಳಿಗೆ 10-15 ಲಕ್ಷದಷ್ಟು ಬಾಡಿಗೆ ಅಂತಲೇ ಬರುತ್ತೆ. ಮುನಿರೆಡ್ಡಿ ಇವರ ಪತ್ನಿಯ ಹೆಸರು ಸೌಜನ್ಯ ರೆಡ್ಡಿ. ಈಕೆ ಒಬ್ಬ ಲಾಯರ್. ಮುನಿರೆಡ್ಡಿ ಹಾಗೆ ಸೌಜನ್ಯ ರೆಡ್ಡಿಗೆ ಇಬ್ಬರು ಹೆಣ್ಣು ಮಕ್ಕಳು. ಮೊದಲನೆಯಾಕೆ ಡಾಕ್ಟರ್ ನಿಖಿತಾ ರೆಡ್ಡಿ, ಹಾಗೆ ಚಿಕ್ಕವಳು ಡಾಕ್ಟರ್ ಕೃತಿಕಾ ರೆಡ್ಡಿ. ಈ ಕಂಪ್ಲೀಟ್ ಕೇಸ್ ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಸುತ್ತಲೇ ನಡೆಯುತ್ತೆ. ಅಕ್ಕ ನಿಖಿತಾ ಒಬ್ಬ ರೇಡಿಯಾಲಜಿಸ್ಟ್. ಇದರಲ್ಲಿ ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್, ಎಕ್ಸ್ರೇ ಮುಂತಾದ ಸ್ಕ್ಯಾನ್ ನ ಮೂಲಕ ಮನುಷ್ಯನ ಅನಾರೋಗ್ಯವನ್ನ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಲಾಗುತ್ತೆ. ಹಾಗೆ ಡಾಕ್ಟರ್ ಕೃತಿಕಾ ಒಬ್ಬ ಡರ್ಮಿಟಾಲಜಿಸ್ಟ್. ಇದರಲ್ಲಿ ಚರ್ಮ, ಕೂದಲು, ಉಗುರುಗಳ ಮೂಲಕ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ನ ಕೊಡ್ತಾರೆ. ತಂದೆ ಮುನಿರೆಡ್ಡಿ ತಮ್ಮಿಬ್ಬರು ಮಕ್ಕಳನ್ನ ಬಹಳನೇ ಪ್ರೀತಿಸ್ತಿದ್ರು. ಇವರು ಇಬ್ಬರು ಮಕ್ಕಳಿಗಾಗಿ ಬೆಂಗಳೂರಿನ ಪಾಶ್ ಏರಿಯಾಗಳಲ್ಲಿ ಬೇರೆ ಬೇರೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ರು. ಮದುವೆಯ ನಂತರ ಅವರುಗಳು ತಮ್ಮ ಗಂಡನೊಂದಿಗೆ ಅಲ್ಲೇ ವಾಸಿಸಲಿ ಅನ್ನೋದು ಅವರ ಆಶಯ. ಕೃತಿಕಾರ ಈ ಮನೆ ಕೂಡ 2016ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಮುನೆಕೊಲಲ ಏರಿಯಾದಲ್ಲಿ ತಂದೆ ಮುನಿರೆಡ್ಡಿಯವರ ಮನೆ ಇರೋದು. ಕೃತಿಕಾ ಚಿಕ್ಕಂದಿನಿಂದಲೂ ಬಹಳನೇ ಶಾರ್ಪ್ ಆಗಿರೋ ಹುಡುಗಿ. ಬೋರ್ಡ್ ಎಕ್ಸಾಮ್ಸ್ ಗಳಲ್ಲೂ ಒಳ್ಳೆಯ ಪರ್ಫಾರ್ಮೆನ್ಸ್ ಇತ್ತು. ಮೊದಲಿಂದಲೂ ಆಕೆಗೆ ಡಾಕ್ಟರ್ ಆಗೋ ಕನಸು. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಕೃತಿಕಾ MBBS ಮಾಡ್ತಾರೆ. ಅದಾದ ನಂತರ ರಾಯಚೂರ್ನ ನವೋದಯ ಮೆಡಿಕಲ್ ಕಾಲೇಜ್ ನಲ್ಲಿ ಡರ್ಮಟಾಲಜಿಯಲ್ಲಿ MD ಮಾಡ್ತಾರೆ. ನಂತರ ಕೃತಿಕಾ NBE ನಲ್ಲಿ ಡರ್ಮಟಾಲಜಿ, ವೆನೆರಾಲಜಿ ಹಾಗೆ ಲೆಬೋಸಿಯಲ್ಲಿ DNB ಮಾಡ್ತಾರೆ. ಅಂದ್ರೆ ಡಿಪ್ಲೊಮೇಟ್ ಆಫ್ ನ್ಯಾಷನಲ್ ಬೋರ್ಡ್ ಮೂಲಕ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಕೂಡ ಮಾಡ್ತಾರೆ. ಇದು ಆಲ್ಮೋಸ್ಟ್ MDಗೆ ಈಕ್ವಲೆಂಟ್. ಮುಂದೆ ಕೃತಿಕಾ ಬೆಂಗಳೂರಿನ ಕಲ್ಯಾಣ್ ನಗರ್ ನಲ್ಲಿರೋ ರೂಟ್ಸ್ ಇನ್ಸ್ಟಿಟ್ಯೂಟ್ ನಲ್ಲಿ ಫೆಲೋಶಿಪ್ ಕೂಡ ಪರ್ಸ್ಯೂ ಮಾಡ್ತಾರೆ. ಕೃತಿಕಾ ತಮ್ಮ ಮದುವೆಗೂ ಮುಂಚೆಯೇ ಆಕೆ ಒಬ್ಬ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿದ್ರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಯನ್ನ ಕೂಡ ಸಲ್ಲಿಸ್ತಿದ್ರು. ಅಕ್ಕ ನಿಖಿತಾರಿಗೆ ಆಲ್ರೆಡಿ ಮದುವೆ ಆಗಿತ್ತು. ಆಕೆ ತನ್ನ ಪತಿಯೊಂದಿಗೆ ಅವರ ಮನೆಯಲ್ಲೇ ಸೆಟ್ಲ್ ಆಗಿದ್ರು. ಇತ್ತ ಕೃತಿಕಾ ಕೂಡ ಮದುವೆಯ ವಯಸ್ಸಿಗೆ ಬಂದಿದ್ರು. ಆಗ ಅವರ ಬಾಳಲ್ಲಿ ಬಂದೋನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಈತ ಮೂಲತಃ ಬೆಂಗಳೂರಿನ ಗುಂಜೂರ್ ವಿಲೇಜ್ ವಾಸಿ. ಮಹೇಂದ್ರ ರೆಡ್ಡಿ ಜನರಲ್ ಮೆಡಿಸಿನ್ ನಲ್ಲಿ MBBS ಮಾಡಿದ್ರೆ ಗ್ಯಾಸ್ಟ್ರೋ ಸರ್ಜರಿಯಲ್ಲಿ MS ಮಾಡಿದ್ದ. ಈತ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ಸರ್ಜಿಕಲ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ IGOT ಮೂಲಕ ಒಬ್ಬ ಸರ್ಜಿಕಲ್ ರೆಸಿಡೆಂಟ್. ಡಾಕ್ಟರ್ ಮಹೇಂದ್ರ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಿದ್ದ. ಒಬ್ಬ ಕಾಮನ್ ಫ್ರೆಂಡ್ ನ ಮೂಲಕ ಡಾಕ್ಟರ್ ಕೃತಿಕಾ ಹಾಗೆ ಡಾಕ್ಟರ್ ಮಹೇಂದ್ರರ ಪರಿಚಯವಾಗುತ್ತೆ. ಇಬ್ರು ಒಂದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದರಿಂದ ಪರಿಚಯ ಸಹಜವಾಗೇ ಇತ್ತು. ಅದರ ಜೊತೆಗೆ ಎರಡೂ ಮನೆಯಲ್ಲೂ ಇವರ ಸಂಬಂಧಕ್ಕೆ ಯಾವ ಅಬ್ಜೆಕ್ಷನ್ಸ್ ಇರಲಿಲ್ಲ. ಎರಡೂ ಕುಟುಂಬಗಳು ಶ್ರೀಮಂತ ಕುಟುಂಬಗಳೇ. ಈ ಡಾಕ್ಟರ್ ಮಹೇಂದ್ರ ಟೋಟಲ್ ಆಗಿ ಇರೋ 3 ಜನ ಸಹೋದರರಲ್ಲಿ ಮಧ್ಯದವನು. ಈ ಡಾಕ್ಟರ್ ಮಹೇಂದ್ರನಿಗೆ ಒಬ್ಬ ಟ್ವಿನ್ ಬ್ರದರ್ ಕೂಡ ಇದ್ದಾನೆ. ನೋಡಲು ಇಬ್ರು ಸೇಮ್ ಟು ಸೇಮ್ ಇದ್ದಾರೆ. ಆತನ ಹೆಸರು ನಾಗೇಂದ್ರ ರೆಡ್ಡಿ. ಈ ಕೇಸ್ ನಲ್ಲಿ ನಾಗೇಂದ್ರ ರೆಡ್ಡಿಯ ಬಗ್ಗೆಯೂ ಬಹಳಷ್ಟು ಶಾಕಿಂಗ್ ವಿಚಾರಗಳು ಹೊರಬಂದಿವೆ. ಅದು ನಮಗೆ ಮುಂದೆ ಗೊತ್ತಾಗುತ್ತೆ. ಈ ಫ್ಯಾಮಿಲಿ ಕೂಡ ಕಂಪ್ಲೀಟ್ ಆಗಿ ತಮ್ಮನ್ನ ತಾವು ಮೆಡಿಕಲ್ ಫೀಲ್ಡ್ ನಲ್ಲೇ ತೊಡಗಿಸಿಕೊಂಡಿದ್ರು.
ಇದ್ರು. ತಂದೆ ಶ್ರೀನಿವಾಸ್ ರೆಡ್ಡಿ ತಮ್ಮ ದೊಡ್ಡ ಮಗನ ಜೊತೆ ಸೇರಿ ಸರ್ಜಿಕಲ್ ಐಟಂಗಳ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ನಡೆಸ್ತಾರೆ. ಅದರ ಜೊತೆಗೆ ಬಾಲಾಜಿ ಮೆಡಿಕಲ್ ಎಂಬ ಫಾರ್ಮಸಿ ಕೂಡ ಇದೆ. ತಾಯಿ ಪ್ರಮೀಳಾ ಹೌಸ್ ವೈಫ್. ಕೃತಿಕಾ ಹಾಗೂ ಮಹೇಂದ್ರ ತಮ್ಮ ಮದುವೆಯ ಬಗ್ಗೆ ಬಹಳನೇ ಎಕ್ಸೈಟೆಡ್ ಆಗಿದ್ರು. ಮದುವೆಗೂ ಮುಂಚೆ ನಡೆಯೋ ಪ್ರೀ ವೆಡ್ಡಿಂಗ್ ಫೋಟೋಸ್ ಹಾಗೂ ವಿಡಿಯೋಸ್ಗಳ ಶೂಟ್ ಕೂಡ ಮಾಡಿಸಿಕೊಳ್ತಾರೆ. ಅದಕ್ಕಾಗಿ ಈ ಕಪಲ್ಸ್ ಜಮ್ಮು ಮತ್ತೆ ಕಾಶ್ಮೀರಕ್ಕೆ ಹೋಗ್ತಾರೆ. ಅಲ್ಲಿ ದಾಲ್ ಲೇಕ್, ಸೋನಾಮಾರ್ಗ್, ಗುಲ್ಮಾರ್ಗ್, ದ್ರಂಗ್ ವಾಟರ್ ಫಾಲ್, ಶಂಕರಾಚಾರ್ಯ ಟೆಂಪಲ್, ಹಜರತ್ ಬಲ್ ದರ್ಗಾ ಇನ್ನು ಮುಂತಾದ ಜಾಗಗಳಲ್ಲಿ ಫೋಟೋಶೂಟ್ ಮಾಡಿಸ್ತಾರೆ. ಇವರ ಈ ಪ್ರೀ ವೆಡ್ಡಿಂಗ್ ವಿಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಕಾಶ್ಮೀರ್ ಲಾಗ್ಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಫೆಬ್ರವರಿ 14, 2024ರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೀವು ಬೇಕಾದ್ರೆ ಆ ಚಾನೆಲ್ ನ ವಿಸಿಟ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಇದಾದ ನಂತರ ಮೇ 26, 2024ರಲ್ಲಿ ಗುಂಜೂರ್ನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಇಬ್ಬರು ಪತಿ ಪತ್ನಿ ಆಗ್ತಾರೆ. ಇದೊಂದು ಬಹಳನೇ ಆಡಂಬರದ ಮದುವೆ. ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಕೃತಿಕಾರ ನೆಂಟರೊಬ್ಬರು ಹೇಳ್ತಾರೆ, ಆ ಮದುವೆಗೆ ಆಲ್ಮೋಸ್ಟ್ 2 ಕೋಟಿ ಖರ್ಚು ಮಾಡಲಾಗಿದೆ ಅಂತ. ತಂದೆ ಮುನಿರೆಡ್ಡಿ ಮಗಳಿಗಾಗಿ ಅಯ್ಯಪ್ಪ ಲೇಔಟ್ ನಲ್ಲಿ ಈ ಐಷಾರಾಮಿ ಬಂಗಲೆಯನ್ನ ಉಡುಗೊರೆಯಾಗಿ ಕೊಡ್ತಾರೆ. ಮಗಳು, ಅಳಿಯ, ಮುಂದಿನ ಪೀಳಿಗೆ ಸುಖವಾಗಿರ್ಲಿ ಅಂತ. ಹೌಸ್ ಇಂಟೀರಿಯರ್ಸ್ ನೋಡಿದ್ರೇನೆ ಗೊತ್ತಾಗತ್ತೆ ಇಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಅಂತ. ಮದುವೆಯ ನಂತರ ಕೃತಿಕಾ ತನ್ನ ಅತ್ತೆ ಮಾವನ ಮನೆಗೆ ಶಿಫ್ಟ್ ಆಗ್ತಾರೆ, ಗುಂಜೂರ್ಗೆ. ಅಲ್ಲಿಂದಲೇ ಇವರಿಬ್ಬರ ಲೈಫ್ ಸ್ಟಾರ್ಟ್ ಆಗಿತ್ತು. ಗುಂಜೂರ್ನಿಂದ ಮುನೆಕೊಲಲ್ 6 ರಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ತಿಂಗಳಿಗೆ ಒಮ್ಮೆ ಮಗಳು ಹಾಗೆ ಅಳಿಯ ಮುನಿರೆಡ್ಡಿಯವರ ಮನೆಗೆ ಬರ್ತಿದ್ರು. ಉಳಿದಂತೆ ಗುಂಜೂರ್ನಲ್ಲಿ ಇರ್ತಿದ್ರು. ಈಗ ಬರುತ್ತೆ ಏಪ್ರಿಲ್ 21, 2025ರ ದಿನ. ಮದುವೆಯಾಗಿ ಇಲ್ಲಿಗೆ ಆಲ್ಮೋಸ್ಟ್ 11 ತಿಂಗಳು ಕಳೆದಿತ್ತು. 1 ವರ್ಷವೂ ಆಗಿರ್ಲಿಲ್ಲ. ಆ ಟೈಮ್ನಲ್ಲಿ ಕೃತಿಕಾ ತಮ್ಮ ಇನ್ಲಾಸ್ ಗಳ ಮನೆಯಲ್ಲೇ ಇದ್ರು, ಗುಂಜೂರ್ನಲ್ಲಿ. ಆಕ್ಚುಲಿ ಕೃತಿಕಾರಿಗೆ ತಮ್ಮದೇ ಆದ ಒಂದು ಕ್ಲಿನಿಕ್ ನ ನಿರ್ಮಾಣ ಮಾಡಬೇಕು ಅನ್ನೋ ಕನಸಿತ್ತು. ಅದರಂತೆ ಆದಷ್ಟು ಬೇಗ ಕೃತಿಕಾರ ಕನಸು ನನಸಾಗೋ ಟೈಮ್ ಕೂಡ ಬಂದಾಗಿತ್ತು. ಕೃತಿಕಾರ ತಂದೆ ಮುನಿರೆಡ್ಡಿ ಬೆಂಗಳೂರಿನ ಮಾರತಹಳ್ಳಿಯಲ್ಲೇ ಒಂದು ಕ್ಲಿನಿಕ್ ನ ಕಟ್ಟಿಕೊಡ್ತಾರೆ ಮಗಳಿಗಾಗಿ. ಅದರ ಪೇಪರ್ ವರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಗಳಿಂದ ಪರ್ಮಿಷನ್ ಕೂಡ ಸಿಕ್ಕಾಗಿತ್ತು. ಕೃತಿಕಾ ಆ ಕ್ಲಿನಿಕ್ಗೆ ಸ್ಕಿನ್ ಅಂಡ್ ಸ್ಕಾಲ್ಪಲ್ ಅಂತ ಹೆಸರು ಕೂಡ ಇಟ್ಟಿದ್ರು. ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಮೇ 4, 2025ರಂದು ಅದರ ಓಪನಿಂಗ್ ಕೂಡ ಇತ್ತು. ಆದ್ರೆ ಅದಕ್ಕೂ ಜಸ್ಟ್ 12-13 ದಿನಗಳ ಮುಂಚೆ ಅಂದ್ರೆ ಏಪ್ರಿಲ್ 21ಕ್ಕೆ ಕೃತಿಕಾ ತನ್ನ ಪತಿಗೆ ಫೋನ್ ಮಾಡ್ತಾರೆ. ಆ ದಿನ ಆಕೆ ಮನೆಯಲ್ಲಿದ್ರೆ ಪತಿ ಕೆಲಸದ ನಿಮಿತ್ತ ಹಾಸ್ಪಿಟಲ್ ನಲ್ಲಿದ್ದ. ಕೆಲವು ದಿನಗಳಿಂದ ಕೃತಿಕಾ ಹಾಸ್ಪಿಟಲ್ ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. ಆಕೆ ಆ ಹೊಸ ಕ್ಲಿನಿಕ್ ನ ಓಪನಿಂಗ್ ನಲ್ಲೇ ಬ್ಯುಸಿ ಆಗಿದ್ರು. ಕೃತಿಕಾ ಕಾಲ್ ಮಾಡಿ ಹೇಳ್ತಾರೆ, ನನಗೆ ಬಹಳನೇ ಹೊಟ್ಟೆ ನೋವಾಗ್ತಿದೆ ಅಂತ. ಆಕ್ಚುಲಿ ಕೃತಿಕಾರಿಗೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಗಳಿತ್ತು. ಅಂದ್ರೆ ಗ್ಯಾಸ್ಟ್ರಿಕ್ ಮೆಟಬಾಲಿಕ್ ಡಿಸಾರ್ಡರ್, ಆಹಾರ ಜೀರ್ಣಿಸುವ ಕ್ರಿಯೆಯಲ್ಲಿ ಮಂದಗತಿ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡು ಆಗಾಗ ವಾಮಿಟ್ ಆಗೋದು, ಅಂದ್ರೆ ಮೇಜರ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಕೃತಿಕಾರ ಗಂಡ ಮಹೇಂದ್ರ ರೆಡ್ಡಿ ಒಬ್ಬ ಗ್ಯಾಸ್ಟ್ರಿಕ್ ಸರ್ಜನ್. ಈ ಕಾಯಿಲೆಗೆ ಆತ ಒಬ್ಬ ಎಕ್ಸ್ಪರ್ಟ್. ಹಾಗಾಗಿ ಕೃತಿಕಾ ಫೋನ್ ಮಾಡಿ ಹೇಳಿದ ತಕ್ಷಣ ಮನೆಗೆ ಬಂದು ಮೆಡಿಸಿನ್ ಕೊಡ್ತಾನೆ, ಒಂದು ಇಂಜೆಕ್ಷನ್ ಕೂಡ ಹಾಕ್ತಾನೆ. ಏಪ್ರಿಲ್ 21ರ ರಾತ್ರಿ ವೇಳೆಗೆ ಕೃತಿಕಾ ಕಂಪ್ಲೀಟ್ ಆಗಿ ಚೇತರಿಸ್ಕೊಳ್ತಾರೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಆದ್ರೆ ಬೆಳಿಗ್ಗೆ ಆಗ್ತಾ ಆಗ್ತಾ ಮತ್ತೆ ಪ್ರಾಬ್ಲಮ್ ಶುರುವಾಗತ್ತೆ. ಆಗ ಪತಿ ಮಹೇಂದ್ರ ಯೋಚಿಸ್ತಾನೆ, ನಾನು ಡ್ಯೂಟಿಗೆ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಮನೆಯಲ್ಲಿ ಕೃತಿಕಾ ಒಬ್ಬಳೇ ಆಗ್ತಾಳೆ, ಆಕೆಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು ಅಂತ ಯೋಚಿಸಿ ಏಪ್ರಿಲ್ 22ರ ಬೆಳಿಗ್ಗೆ ಮಹೇಂದ್ರ ರೆಡ್ಡಿ ಕೃತಿಕಾರನ್ನ ಕರ್ಕೊಂಡು ಆಕೆಯ ತವರು ಮನೆಗೆ ಬರ್ತಾನೆ. ಇಲ್ಲೇ ಇದ್ದು ರೆಸ್ಟ್ ತಗೋ ಅಂತ ಹೇಳಿ ಮಹೇಂದ್ರ ಡ್ಯೂಟಿಗೆ ಹೊರಟು ಹೋಗ್ತಾನೆ. ಇದಾದ ನಂತರ ಸಂಜೆ ಬಂದು ಮತ್ತೆ ಮೆಡಿಸಿನ್ ಕೊಡ್ತಾನೆ. ಇಲ್ಲಿಯವರೆಗೆ ಎಲ್ಲವೂ ನಾರ್ಮಲ್ ಆಗಿ ಹೋಗ್ತಿತ್ತು. ಏಪ್ರಿಲ್ 23ರ ದಿನವೂ ಕೂಡ ಹಾಗೆ. ಕೃತಿಕಾ ತಮ್ಮ ತಂದೆ ತಾಯಿಯ ಮನೆಯಲ್ಲಿದ್ರು. ಆರೋಗ್ಯ ಕೂಡ ಸುಧಾರಿಸಿತ್ತು. ಈಗ ಆಕೆಯ ಫೋಕಸ್ ಎಲ್ಲ ತನ್ನ ಹೊಸ ಕ್ಲಿನಿಕ್ ಓಪನಿಂಗ್ ಕಡೆನೇ ಇತ್ತು. ರಾತ್ರಿ ತಂದೆ ತಾಯಿಯೊಂದಿಗೆ ಊಟ ಮಾಡಿ, ಮನೆಯ ನಾಯಿಗೂ ಊಟ ಹಾಕಿ, ಎಲ್ಲಾ ಕೆಲಸ ಮುಗಿಸಿದ ಬಳಿಕ ಆಕೆ ತನ್ನ ಮನೆಗೆ ಬರ್ತಾಳೆ. ಯಾವ ಮನೆಯನ್ನ ಅಪ್ಪ ಮಗಳಿಗಾಗಿ ಗಿಫ್ಟ್ ಕೊಟ್ಟಿದ್ರೋ ಆ ಮನೆಗೆ. ರಾತ್ರಿ 9 ಗಂಟೆಗೆಲ್ಲ ಗಂಡ ಮಹೇಂದ್ರ ಕೂಡ ಮನೆಗೆ ಬರ್ತಾನೆ. ಕೃತಿಕಾ ಇನ್ನೇನು ಮಲ್ಕೊಳ್ಳಕ್ಕೆ ರೆಡಿಯಾಗಿದ್ರು. ಈಗ ನಿಯಮಾನುಸಾರ ಪತಿ ಮಹೇಂದ್ರ ಕೃತಿಕಾರಿಗೆ ಮೆಡಿಸಿನ್ ಕೊಡ್ತಾನೆ. ಇವತ್ತು ಈ ಮೆಡಿಸಿನ್ ಕೋರ್ಸ್ ನ ಕೊನೆಯ ದಿನ. ರಾತ್ರಿ 9:30ಕ್ಕೆಲ್ಲ ಮೆಡಿಸಿನ್ ಕೊಟ್ಟು ಕೃತಿಕಾರನ್ನ ಮಲಗಿಸಿದ ಮಹೇಂದ್ರ ಆತ ಕೂಡ ಮಲ್ಕೋತಾನೆ. ಈಗ ಬರುತ್ತೆ ಈ ಕುಟುಂಬಕ್ಕೆ ಎಂದೂ ಮರೆಯಲಾಗದ ಕರಾಳ ದಿನ. ಏಪ್ರಿಲ್ 24, 2025. ಡಾಕ್ಟರ್ ಮಹೇಂದ್ರ ಎಂದಿನಂತೆ ಬೆಳಿಗ್ಗೆ ನಾರ್ಮಲ್ ಆಗಿ ಹೇಳ್ತಾನೆ. ಆದ್ರೆ ಪಕ್ಕದಲ್ಲಿ ಮಲಗಿದ್ದ ಕೃತಿಕಾ ಇನ್ನು ಮಲ್ಕೊಂಡೇ ಇದ್ರು. ಇಷ್ಟೊತ್ತಿಗಾಗ್ಲೇ ಆಕೆ ಎಚ್ಚರವಾಗಿ ತಮ್ಮ ಕೆಲಸಗಳಲ್ಲಿ ಆಕೆ ತೊಡಗಿಕೊಳ್ತಿದ್ರು. ಪತಿ ಮಹೇಂದ್ರ ಕೃತಿಕರನ್ನ ಎದ್ದೇಳಲು ಹೇಳ್ತಾರೆ. ಆದ್ರೆ ಆಕೆ ಏನು ರೆಸ್ಪಾಂಡ್ ಮಾಡಲ್ಲ. ಕೃತಿಕರ ದೇಹ ಸಂಪೂರ್ಣವಾಗಿ ತಣ್ಣಗಾಗಿತ್ತು. ಉಸಿರಾಟ ಕೂಡ ನಿಂತು ಹೋಗಿತ್ತು. ಹೆದರಿದ ಮಹೇಂದ್ರ ಸುಮಾರು 7:30ರ ಹೊತ್ತಿಗೆ ಕೃತಿಕರ ಅಮ್ಮ ಸೌಜನ್ಯರಿಗೆ ಫೋನ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಕೃತಿಕಾ ಏನೂ ರೆಸ್ಪಾಂಡ್ ಮಾಡ್ತಿಲ್ಲ, ನಾನು ಆಕೆನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ನೀವು ಅಲ್ಲಿಗೆ ಬನ್ನಿ ಅಂತಾನೆ. ಇದನ್ನ ಕೇಳಿಸಿಕೊಂಡ ತಾಯಿ ಸೌಜನ್ಯ
ತಂದೆ ಮುನಿರೆಡ್ಡಿಗೆ ಹೇಳ್ತಾರೆ. ನಂತರ ದೊಡ್ಡ ಮಗಳು ನಿಖಿತಾರಿಗೂ ಇನ್ಫಾರ್ಮ್ ಮಾಡಲಾಗುತ್ತೆ. ನಂತರ ಇಮಿಡಿಯೇಟ್ ಆಗಿ ಎಲ್ರೂ ಮಾರತಹಳ್ಳಿಯ ಕಾವೇರಿ ಹಾಸ್ಪಿಟಲ್ಗೆ ತಲುಪ್ತಾರೆ. ಅಲ್ಲಿ ಡಾಕ್ಟರ್ಗಳು ಕೃತಿಕರನ್ನ ನೋಡಿದ ಕೂಡಲೇ ಹೇಳಿದ್ರು ಆಕೆ ಇನ್ನ ಬದುಕಿಲ್ಲ ಅಂತ. ಇದನ್ನ ಕೇಳಿದ ಪ್ರತಿಯೊಬ್ಬರಿಗೂ ಶಾಕ್ ಆಗಿತ್ತು. ಇದು ಹೇಗೆ ಆಗಲು ಸಾಧ್ಯ? ನಿನ್ನೆವರೆಗೂ ಚೆನ್ನಾಗೇ ಇದ್ಲು, ಈಗ ಸಡನ್ ಆಗಿ ಆಕೆ ಇಲ್ಲ ಅಂದ್ರೆ ಮೇ ಬಿ ಕೃತಿಕರಿಗಿದ್ದ ಲಾಂಗ್ ಟೈಮ್ ಹೆಲ್ತ್ ಇಶ್ಯೂಸ್ ಗಳಿಂದ ಹೀಗೆ ಆಗಿರ್ಬೋದು ಅಂತ ಎಲ್ರು ಅದನ್ನ ಒಂದು ಪ್ರಾಕೃತಿಕ ಸಾವು ಅಂತ ಅನ್ಕೋತಾರೆ. ಆದ್ರೆ ಡಾಕ್ಟರ್ಗಳು ಹೇಳ್ತಾರೆ, ನೀವು ಒಮ್ಮೆ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಒಳ್ಳೆಯದು, ಅದರಿಂದ ಯಾವ ಕಾರಣಕ್ಕೆ ಹೀಗಾಯ್ತು ಅಂತ ತಿಳ್ಕೋಬಹುದು ಅಂತ. ಆದ್ರೆ ಕುಟುಂಬಸ್ಥರೆಲ್ಲ ಇದಕ್ಕೆ ವಿರೋಧಿಸ್ತಾರೆ. ಮಗಳಂತೂ ಹೋದ್ಲು, ಈಗ ಆಕೆಯ ದೇಹದೊಂದಿಗೆ ಈ ರೀತಿಯ ಕ್ರಮ ಬೇಡ ಅಂತಾರೆ. ಇದರಿಂದ ಆಕೆಯನ್ನು ಮತ್ತೆ ಜೀವಂತವಾಗಿ ಬರ್ತಾಳ ಅಂತ ಕೇಳ್ತಾರೆ. ಇನ್ಕ್ಲೂಡಿಂಗ್ ಕೃತಿಕಾರ ಅಪ್ಪ ಸೇರಿ ಹಲವಾರು ನೆಂಟರಿಷ್ಟರು ಪೋಸ್ಟ್ ಮಾರ್ಟಮ್ ಬೇಡ ಅಂತಾರೆ. ಗಂಡ ಮಹೇಂದ್ರ ಅಂತೂ ಆಕೆಯ ದೇಹವನ್ನ ಬೇಗನೆ ಆಸ್ಪತ್ರೆಯಿಂದ ತಗೊಂಡೋಗಿ ಅಂತ್ಯಕ್ರಿಯೆ ಮಾಡಿ ಮುಗಿಸೋಣ ಅಂತಿದ್ದ. ಆದ್ರೆ ಕೃತಿಕಾರ ಅಕ್ಕ ನಿಖಿತಾ ರೆಡ್ಡಿಗೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಉತ್ತಮ ಅನ್ಸುತ್ತೆ. ಆಕೆ ಅದಕ್ಕಾಗಿ ಒತ್ತಡ ಹಾಕ್ತಾರೆ. ನಿಖಿತಾ ರೆಡ್ಡಿ ಕೂಡ ಒಬ್ಬ ಡಾಕ್ಟರ್, ಅವರಿಗೆ ಇದರ ಪ್ರೊಸೀಜರ್ಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಮೋರ್ ಓವರ್ ಈ ಇನ್ಸಿಡೆಂಟ್ ಆಕೆಗೆ ನ್ಯಾಚುರಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತಂಗಿ ಕೃತಿಕಾಗೆ ಹುಷಾರಿರ್ಲಿಲ್ಲ ನಿಜ, ಆದ್ರೆ ರಾತ್ರೋರಾತ್ರಿ ಪ್ರಾಣ ಹೋಗುವಂತ ಕಾಯಿಲೆ ಏನು ಆಕೆಗೆ ಇರ್ಲಿಲ್ಲ. ಫೈನಲಿ ನಿಖಿತಾ ತಂದೆ ಮುನಿರೆಡ್ಡಿಯವರನ್ನ ಕನ್ವಿನ್ಸ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಂತೂ ಮುಂಚೆಯೇ ಹೇಳ್ತಿದ್ರು. ನಂತರ ನಿಖಿತಾ ಆಸ್ಪತ್ರೆಯ ಡಾಕ್ಟರ್ಗಳ ಬಳಿ ಮಾತಾಡಿ ಮೆಡಿಕೋ ಲೀಗಲ್ ಕೇಸ್ MLC ರಿಪೋರ್ಟ್ ನ ರೆಡಿ ಮಾಡಿಸಿ ಪೊಲೀಸರಿಗೆ ಕಳಿಸಿಕೊಡ್ತಾರೆ. ಅಂದ್ರೆ ಈಗ ಇದು ಒಂದು ಪೊಲೀಸ್ ಕೇಸ್ ಆಗತ್ತೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಿಂದ ಆಫೀಸರ್ಸ್ಗಳು ಆಸ್ಪತ್ರೆ ತಲುಪ್ತಾರೆ. ನಂತರ UDR ರಿಪೋರ್ಟ್ ನ ಫೈಲ್ ಮಾಡಿಸಲಾಗತ್ತೆ. ಅಂದ್ರೆ ಅನ್ಯಾಚುರಲ್ ಆಗಿ ನಡೆದಿರೋ ಘಟನೆ ಅಂತ. ಈಗ ಯಾರೇ ಏನೇ ಹೇಳಿದ್ರು ಪೋಸ್ಟ್ ಮಾರ್ಟಮ್ ಅಂತೂ ನಡೆಯುತ್ತೆ. ನಂತರ ಪೊಲೀಸರು ಕೃತಿಕಾರ ದೇಹವನ್ನ ಪೋಸ್ಟ್ ಮಾರ್ಟಮ್ಗಾಗಿ ಕಳಿಸಿಕೊಡ್ತಾರೆ. ಕೃತಿಕಾರ ಮನೆಯಲ್ಲಿ ಶೋಕ ತುಂಬಿತ್ತು. ಆಕೆಯ ಕನಸಿನ ಕ್ಲಿನಿಕ್ ಮೇ 4ಕ್ಕೆ ಓಪನ್ ಆಗ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಜಸ್ಟ್ 10 ದಿನಗಳ ಮುಂಚೆ ಏಪ್ರಿಲ್ 24ಕ್ಕೆ ಇಂಥ ಒಂದು ಘಟನೆ ನಡೆದೋಗಿತ್ತು. ನಂತರ ಅಲ್ಲಿಂದ ಒಂದೆರಡು ದಿನಗಳಲ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೊರಬರುತ್ತೆ. ಆದ್ರೆ ಅದರಲ್ಲಿ ಯಾವುದೇ ಸಂದೇಹಜನಕ ಅಂಶಗಳು ಪತ್ತೆಯಾಗೋದಿಲ್ಲ. ಅದೊಂದು ಕ್ಲೀನ್ ರಿಪೋರ್ಟ್ ಆಗಿತ್ತು. ಇದು ನ್ಯಾಚುರಲ್ ಅನ್ನೋ ರೀತಿಯಲ್ಲಿತ್ತು. ನಂತರ ಡಾಕ್ಟರ್ಗಳು ಕೆಲವು ವಿಸ್ರಾ ಸ್ಯಾಂಪಲ್ಸ್ ಗಳನ್ನ ಪ್ರಿಸರ್ವ್ ಮಾಡಿ ಇಡ್ತಾರೆ. ಅದನ್ನ ಪೊಲೀಸರು FSL ಗೆ ಕಳಿಸಿಕೊಡ್ತಾರೆ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ. ಕೃತಿಕರ ಸಾವಿನ ಬಗ್ಗೆ ಆಕೆಯ ತವರು ಮನೆಯವರಿಗಾಗ್ಲಿ ಅಥವಾ ಗಂಡನ ಮನೆಯವರಿಗಾಗ್ಲಿ ಏನೊಂದು ಡೌಟ್ ಇರಲಿಲ್ಲ. ಈಗಿನ್ನು ಮದುವೆಯಾಗಿ ಜಸ್ಟ್ 11 ತಿಂಗಳಾಗಿತ್ತಷ್ಟೇ. ವರ್ಷವೂ ಪೂರ್ಣಗೊಂಡಿರಲಿಲ್ಲ. ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ನಡೀತಿತ್ತು. ಕ್ಲಿನಿಕ್ ಓಪನ್ ಆಗ್ತಿತ್ತು. ಸೊ ಯಾರಿಗೂ ಯಾರ ಮೇಲೂ ಡೌಟ್ ಇರಲಿಲ್ಲ. ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ರೂ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಇದು ಪ್ರಾಕೃತಿಕ ಅಂತ ಅಂದ್ಕೊಂಡು ಮುಂದೆ ಕೃತಿಕರ ಅಂತಿಮ ಸಂಸ್ಕಾರ ಕೂಡ ಮಾಡಿ ಮುಗಿಸಲಾಗತ್ತೆ. ಕೃತಿಕರ ಮರಣದ ನಂತರ ಆಕೆಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಮನೆಯ ಗತಿ ಏನು? ತಂದೆ ತಾಯಿಯಿಂದ ಆ ಮನೆಗೆ ಹೋಗೋ ಧೈರ್ಯ ಕೂಡ ಇರಲಿಲ್ಲ. ಆಕೆಯ ನೆನಪು ಅವರಿಗೆ ಸಹಿಸಿಕೊಳ್ಳಕ್ಕೆ ಆಗದ ನೋವನ್ನ ಕೊಡ್ತಿತ್ತು. ಕೃತಿಕರ ಗಂಡ ಡಾಕ್ಟರ್ ಮಹೇಂದ್ರ ಕೃತಿಕರ ಮರಣದ ನಂತರ ಉಡುಪಿಯ ಮಣಿಪಾಲ್ಗೆ ಶಿಫ್ಟ್ ಆಗ್ತಾನೆ. ಅಲ್ಲಿ ಗ್ಯಾಸ್ಟ್ರಿಕ್ ಸರ್ಜನ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಬೆಂಗಳೂರಲ್ಲಿದ್ರೆ ಆಗಾಗ ಕೃತಿಕರ ನೆನಪು ಬರುತ್ತೆ ಅಂತ ಕಾರಣ ಕೂಡ ಕೊಡ್ತಾನೆ. ಆಗಾಗ ಕೃತಿಕರ ತಂದೆ ತಾಯಿಗೆ ಫೋನ್ ಮಾಡಿ ಮಾತಾಡ್ತಿದ್ದ. ಬಂದಾಗೆಲ್ಲ ಭೇಟಿಯೂ ಆಗ್ತಿದ್ದ. ಕೇಸ್ನ ಬಗ್ಗೆ ಅಪ್ಡೇಟ್ ಕೂಡ ತಗೋತಿದ್ದ. ಕೇಸ್ ಎಲ್ಲಿಯವರೆಗೆ ಬಂದಿದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಿದೆ ಅಂತೆಲ್ಲ. ಇದೇ ತರ ನಿಧಾನವಾಗಿ ಸಮಯ ಕಳೀತಾ ಬರುತ್ತೆ. ದಿನಗಳು ತಿಂಗಳುಗಳಾಗಿ ಹೋಗುತ್ತೆ. ತಂದೆ ಮುನಿರೆಡ್ಡಿ ಕೃತಿಕರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಮನೆಯನ್ನ ಆಕೆಯ ಮರಣದ 3 ತಿಂಗಳ ನಂತರ ಇಸ್ಕಾನ್ಗೆ ಡೊನೇಟ್ ಮಾಡ್ತಾರೆ. ಇನ್ನು ಮುಂದೆ ಈ ಮನೆ ಆಧ್ಯಾತ್ಮಿಕ ಕಾರಣಗಳಿಗೆ ಉಪಯೋಗವಾಗ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಭಜನೆಗಳಾಗ್ಲಿ, ದೇವರನ್ನ ನೆನಪಿಸಿಕೊಳ್ಳೋ ಸ್ಥಳವಾಗ್ಲಿ, ಕೃತಿಕಾ ಎಲ್ಲೇ ಇದ್ರೂ ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೊಂದೇ ತಂದೆ ತಾಯಿಯ ಉದ್ದೇಶ. ಈಗ ಇಲ್ಲಿಂದ 3 ತಿಂಗಳು ಮುಂದಕ್ಕೆ ಹೋಗೋಣ. ಅಕ್ಟೋಬರ್ನ ತಿಂಗಳು, ಅಂದ್ರೆ ಕೃತಿಕಾ ಮರಣ ಹೊಂದಿ 6 ತಿಂಗಳೇ ಕಳೆದಿತ್ತು. ಸಡನ್ ಆಗಿ ಅಕ್ಟೋಬರ್ 13ರಂದು ಮಾರತಹಳ್ಳಿ ಪೊಲೀಸರ ಬಳಿ ಕೃತಿಕಾರ ವಿಸ್ರಾ ರಿಪೋರ್ಟ್ FSL ಟೀಮ್ ನಿಂದ ಬರುತ್ತೆ. ಈಗ ಈ ರಿಪೋರ್ಟ್ ಬರೋಕೆ 6 ತಿಂಗಳು ಯಾಕೆ ಬೇಕಾಯಿತು? ಆಕ್ಚುಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ವೇಟಿಂಗ್ ಲಿಸ್ಟ್ ನ ಅನುಸಾರ ಕೆಲಸ ನಿರ್ವಹಿಸುತ್ತೆ. ಕೇಸ್ಗಳ ನಂಬರ್ಗೆ ಅನುಸಾರವಾಗಿ ರಿಪೋರ್ಟ್ ರೆಡಿ ಆಗುತ್ತೆ. ಹಾಗಂತ ಕೆಲವೊಂದು ಎಮರ್ಜೆನ್ಸಿ ಕೇಸಸ್ಗಳಲ್ಲಿ ಪೊಲೀಸರಿಗೆ FSL ರಿಪೋರ್ಟ್ ಬಹಳನೇ ಬೇಗ ಬೇಕಾಗಿದ್ರೆ ಮಾತ್ರ ಅದನ್ನ ಮುಂಚೂಣಿಯಲ್ಲಿಡ್ತಾರೆ. ಈ ಪ್ರಕರಣದಲ್ಲಿ ಯಾರಿಗೂ ಏನು ಸಂದೇಹವೇ ಇರಲಿಲ್ಲ. ಪೊಲೀಸರ ಮೇಲೂ ಒತ್ತಡ ಇರಲಿಲ್ಲ. ನಿಜ ಹೇಳ್ಬೇಕಂದ್ರೆ FSL ರಿಪೋರ್ಟ್ ಬರೋಕಿದೆ ಅನ್ನೋ ವಿಷಯನೇ ಮನೆಯವರು ಹಾಗೆ ಪೊಲೀಸರು ಮರೆತೇ ಹೋಗಿದ್ರು ಅನ್ಸುತ್ತೆ. ಅಕ್ಟೋಬರ್ 13ರಂದು ಯಾವಾಗ ರಿಪೋರ್ಟ್
ಪೊಲೀಸರ ಕೈಗೆ ಸಿಕ್ತೋ ಅದನ್ನ ಓದಿ ಪೊಲೀಸರೇ ದಿಗ್ಭ್ರಾಂತರಾಗಿದ್ರು. ತಕ್ಷಣವೇ ಕೃತಿಕಾರ ಫ್ಯಾಮಿಲಿಯವರನ್ನ ಸ್ಟೇಷನ್ಗೆ ಕರೆಸಲಾಗುತ್ತೆ. ಆ FSL ರಿಪೋರ್ಟ್ ನಲ್ಲಿ ಒಂದು ಅನೆಸ್ಥೆಟಿಕ್ ಔಷಧಿಯ ಬಗ್ಗೆ ಮೆನ್ಷನ್ ಮಾಡಲಾಗಿತ್ತು. ಆ ಔಷಧಿಯನ್ನ ಡಾಕ್ಟರ್ಗಳು ಆಪರೇಷನ್ ಥಿಯೇಟರ್ ನಲ್ಲಿ ಯೂಸ್ ಮಾಡ್ತಾರೆ. ಅದರ ಹೆಸರು ಪ್ರೊಪೋಫೋಲ್. ಈ ಔಷಧಿಯನ್ನ ಡಾಕ್ಟರ್ಗಳು ಪೇಷಂಟ್ಗೆ ಆಪರೇಷನ್ ಮಾಡೋಕ್ಕೂ ಮುಂಚೆ ಕೊಡ್ತಾರೆ. ಯಾವ ಭಾಗದಲ್ಲಿ ಸರ್ಜರಿ ಮಾಡ್ಬೇಕೋ ಆ ಭಾಗ ಫ್ರೀಸ್ ಆಗತ್ತೆ. ಪೇಷಂಟ್ ದೀರ್ಘ ನಿದ್ರೆಗೆ ಜಾರ್ತಾರೆ. ಆದ್ರೆ ಇದನ್ನ ಒಂದು ನಿರ್ದಿಷ್ಟ ಪ್ರಮಾಣದಲ್ಲೇ ಕೊಡಬೇಕು. ಜಾಸ್ತಿ ಏನಾದ್ರೂ ಕೊಟ್ರೆ ಪೇಷಂಟ್ ಪರ್ಮನೆಂಟ್ ಆಗಿ ನಿದ್ರೆಗೆ ಜಾರ್ತಾರೆ. ಇದೇ ಕಾಂಪೌಂಡ್ ಕೃತಿಕಾರ ವಿಸ್ರಾ ರಿಪೋರ್ಟ್ ನಲ್ಲಿ ಕಾಣಸಿಗುತ್ತೆ. ಅದು ಕೂಡ ಭಾರಿ ಪ್ರಮಾಣದಲ್ಲಿ ಓವರ್ ಡೋಸ್ ಆಗಿತ್ತು. ಅಂದ್ರೆ ಈಗ ಈ ಕೇಸ್ ಒಂದು ನಾರ್ಮಲ್ ಕೇಸ್ ಅಲ್ಲ, ನ್ಯಾಚುರಲ್ ಅಲ್ಲ, ಬದಲಿಗೆ ಒಂದು ಷಡ್ಯಂತ್ರ. ಯಾರೋ ಬೇಕು ಅಂತಲೇ ಕೃತಿಕಾಗೆ ಕೊಟ್ಟಿದ್ದಾರೆ. ಅಕ್ಟೋಬರ್ 14ರಂದು ಕೃತಿಕಾರ ತಂದೆ ಪೊಲೀಸರ ಬಳಿ ಹೋಗಿ ಫಾರ್ಮಲ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಇದರ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಅದಾದ ನಂತರ ತಮ್ಮ ಅಳಿಯ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ವಿರುದ್ಧ FIR ಲಾಡ್ಜ್ ಮಾಡಿಸ್ತಾರೆ. ಆತನೇ ಆಕೆಗೆ ಮೆಡಿಸಿನ್ ಕೊಡ್ತಿದ್ದ. ಈವನ್ ಆಕೆಯ ಕೊನೆ ಕ್ಷಣದಲ್ಲಿ ಆತನೇ ಆಕೆಯ ಜೊತೆಗಿದ್ದ ಅಂತಾರೆ. ಈಗ 6 ತಿಂಗಳ ನಂತರ ಮತ್ತೆ ಈ ಕೇಸ್ ಹೆಡ್ಲೈನ್ಸ್ ಗಳಾಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿಯ ಡೌಟ್ ಅಳಿಯ ಮಹೇಂದ್ರನ ಮೇಲೇನೆ ಇತ್ತು. ತಲೆಯಲ್ಲಿ 10 ಪ್ರಶ್ನೆಗಳು ಏಳೋಕೆ ಶುರುವಾಗತ್ತೆ. ಹಳೆಯ ಘಟನೆಗಳು ಮೆಲುಕು ಹಾಕೋಕೆ ಶುರುವಾಗತ್ತೆ. ಈ ಮಹೇಂದ್ರ ಕೃತಿಕಾರ ಬಲೆಗಾಲಿಗೆ ಕ್ಯಾನುಲಾ ಹಾಕಿದ್ದ ಏಪ್ರಿಲ್ 21ರಂದು. ಆದ್ರೆ ಅದನ್ನ ಕಾಲಿಗೆ ಯಾಕೆ ಹಾಕಿದ್ದ? ಕೈಗೂ ಹಾಕ್ಬೋದಾಗಿತ್ತು. ಕೈಗೆ ಹಾಕಿದ್ರೆ ಸೇಫ್ ಆಗೇ ಇರುತ್ತೆ, ಜಾಸ್ತಿ ನೋವು ಕೂಡ ಆಗಲ್ಲ. ಆದ್ರೆ ಕಾಲಿಗೆ ಹಾಕಿದ್ರೆ ನಡೆಯೋಕೆ ಕಷ್ಟ ಆಗತ್ತೆ. ಅದರ ಜೊತೆಗೆ ಕೃತಿಕಾಗೆ ಅಂತ ಭಯಾನಕ ಕಾಯಿಲೆ ಏನೂ ಇರಲಿಲ್ಲ ಕ್ಯಾನ್ಯುಲಾ ಹಾಕುವಷ್ಟು. ಅದೇ ಕ್ಯಾನ್ಯುಲಾ ಉಪಯೋಗಿಸಿ ಪತಿ ಮಹೇಂದ್ರ ಕೃತಿಕಾಗೆ IV ಫ್ಲೂಯಿಡ್ ನ ಕೊಡೋಕೆ ಶುರು ಮಾಡಿದ್ದ. ನಂತರ 3 ದಿನಗಳವರೆಗೆ ಕ್ಯಾನ್ಯುಲಾ ಕೃತಿಕಾರ ಕಾಲಲ್ಲೇ ಇರುತ್ತೆ. ಏಪ್ರಿಲ್ 21ರಿಂದ ಏಪ್ರಿಲ್ 24ರ ತನಕ, ಅಂದ್ರೆ ಆಕೆಯ ಮರಣದವರೆಗೆ. ಏಪ್ರಿಲ್ 22ಕ್ಕೆ ಮಗಳು ಮನೆಗೆ ಬಂದಿದ್ಲು. ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಆದ್ರೆ ಏಪ್ರಿಲ್ 23ಕ್ಕೆ ಕೃತಿಕಾಗೆ ಕ್ಯಾನ್ಯುಲಾ ಹಾಕಿದ ಬಲಗಾಲಲ್ಲಿ ನೋವಾಗೋಕೆ ಶುರುವಾಗತ್ತೆ. ಯಾವಾಗ ತಂದೆ ಮಧ್ಯಾಹ್ನ ಊಟಕ್ಕೆಂದು ಮನೆಗೆ ಬರ್ತಾರೋ ಆಗ ಆಕೆ ಕುಂಡ್ಕೊಂಡು ನಡೆಯೋದನ್ನ ಗಮನಿಸ್ತಾರೆ. ಆಗ ಅದನ್ನ ತೆಗೆಯುವಂತೆ ಹೇಳ್ತಾರೆ. ಆದ್ರೆ ಕೃತಿಕಾ ಹೇಳ್ತಾರೆ ಮಹೇಂದ್ರ ತೆಗಿಬೇಡ ಅಂತ ಹೇಳಿದ್ದಾನೆ ಅಂತ. ಏಪ್ರಿಲ್ 23ರ ಮಧ್ಯಾಹ್ನದ ನಂತರ ಕೃತಿಕಾ ಪತಿ ಮಹೇಂದ್ರನಿಗೆ ವಾಟ್ಸಪ್ ಮೆಸೇಜ್ ಕೂಡ ಹಾಕಿ ಕೇಳ್ತಾರೆ ಅದನ್ನ ತೆಗಿಲ್ಲ ಅಂತ. ಆದ್ರೆ ಆತ ಬೇಡ, ಈಗ ಇರ್ಲಿ, ಸಂಜೆ ಬಂದು ಫೈನಲ್ ಡೋಸ್ ಕೊಡೋಕಿದೆ, ಅದಾದ ಮೇಲೆ ತೆಗೆದರಾಯ್ತು ಅಂದಿರ್ತಾನೆ. ಕೃತಿಕಾಗಿ ನೋವು ಆಗ್ತಿದ್ರು ಆಕೆ ಅದನ್ನ ತೆಗೆಯುವುದಿಲ್ಲ. ಗಂಡ ಬೇಡ ಅಂದಿದ್ದನ್ನ ನಾನು ಮಾಡಿದ್ರೆ ಆತ ಬೇಜಾರು ಮಾಡ್ಕೋತಾನೆ ಅನ್ನೋ ಯೋಚನೆ ಆಕೆಯದು. ಈಗ ರಾತ್ರಿ ಅದೇ ಕ್ಯಾನುಲಾ ಮೂಲಕ ಮೆಡಿಸಿನ್ ಕೊಡ್ತಾನೆ. ಅದಾಗಿ ಬೆಳಿಗ್ಗೆ ಕೃತಿಕಾ ಎದ್ದೇಳಲೇ ಇಲ್ಲ. ವಿಷಯ ತಿಳಿದ ತಕ್ಷಣವೇ ಕೃತಿಕಾರ ಪೋಷಕರು ಕಾವೇರಿ ಹಾಸ್ಪಿಟಲ್ಗೆ ಓಡಿ ಬರ್ತಾರೆ. ಆದ್ರೆ ಮಹೇಂದ್ರ ಮಾತ್ರ ಫುಲ್ ಫ್ರೆಶ್ ಆಗಿ ಕಾಣಿಸ್ತಿದ್ದ. ಆರಾಮಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಟಿಪ್ ಟಾಪ್ ಆಗಿ ಹೊರಟು ಕಾವೇರಿ ಆಸ್ಪತ್ರೆಗೆ ಬಂದಿದ್ದ. ಹಾಗಿದ್ರೆ ನಿಜವಾಗ್ಲೂ ಆತ ಕೃತಿಕಾರನ ನೋಡಿದ ತಕ್ಷಣವೇ ತನ್ನ ಅತ್ತೆಗೆ ಫೋನ್ ಮಾಡಿದ್ನ? ಇಲ್ಲ, ಆರಾಮಾಗಿ ಸ್ನಾನ ಗೀನ ಮುಗಿಸ್ಕೊಂಡು ಆಮೇಲೆ ಮಾಡಿದ್ನ. ರಾತ್ರಿ ಕೃತಿಕಾರಿಗೆ ಕೊಡಬಾರದ ಮೆಡಿಸಿನ್ ಕೊಟ್ಟು ಆರಾಮಾಗಿ ನೆಟ್ಫ್ಲಿಕ್ಸ್ ನಲ್ಲಿ ಮೂವಿ ನೋಡ್ಕೊಂಡು ಪತ್ನಿ ಸಾಯೋದಕ್ಕೆ ವೇಟ್ ಮಾಡ್ತಿದ್ದ ಅನ್ನಲಾಗಿದೆ. ನಿಜವಾಗ್ಲೂ ಆತನಿಗೆ ಪತ್ನಿಯನ್ನ ನೋಡ್ಕೊಳ್ಳೇಬೇಕು ಅನ್ನೋ ಆಲೋಚನೆ ಇದ್ದಿದ್ರೆ ಆ ದಿನ ಆಕೆನ ಆ ಮನೆಗೆ ರಾತ್ರಿ ಬರೋಕೆ ಹೇಳ್ತಾನೆ ಇರ್ಲಿಲ್ಲ. ಅಲ್ಲೇ ಆಕೆಯ ಪೋಷಕರ ಮನೆಯಲ್ಲೇ ನೋಡ್ಕೋತಿದ್ದ. ಇದೆಲ್ಲದರ ತಾತ್ಪರ್ಯ ಇಷ್ಟೇ, ಆತನಿಗೆ ಗೊತ್ತಿತ್ತು ಆತ ಕೊಡ್ತಿದ್ದ ಮೆಡಿಸಿನ್ ನಿಂದ ಕೃತಿಕಾಗೆ ಏನಾಗ್ತಿದೆ ಅಂತ. ಕೃತಿಕಾರ ತಂದೆ ಮೀಡಿಯಾಗೆ ಹೇಳ್ತಾರೆ, ಕಳೆದ ವರ್ಷ ಅಕ್ಟೋಬರ್ 2024ರಲ್ಲಿ ಮಹೇಂದ್ರ ಇವರ ಬಳಿ ಬಂದಿದ್ದ. ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಸೋಕೆ ಹಣ ಬೇಕು ಅಂತ ಕೇಳಿದ್ದ. ಅದಕ್ಕೆ ಅವರು ಹೇಳಿದ್ರು, ಈಗ ತಾನೇ ಮಗಳು ಕೃತಿಕಾಳ ಕ್ಲಿನಿಕ್ ಓಪನ್ ಆಗ್ತಿದೆ, ಮೊದಲು ಅದು ಎಸ್ಟಾಬ್ಲಿಷ್ ಆಗ್ಲಿ, ಮುಂದೆ ಹಾಸ್ಪಿಟಲ್ ನ ಬಗ್ಗೆಯೂ ಯೋಚಿಸೋಣ ಅಂದಿರ್ತಾರೆ. ಆ ಕ್ಷಣ ಮುನಿರೆಡ್ಡಿ ಅವರಿಗೆ ಅನಿಸಿತ್ತು ನನ್ನ ಅಳಿಯ ಈ ಮಾತಿನಿಂದ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಅದಾಗಿ ಕೆಲವು ದಿನಗಳ ನಂತರ ಕೃತಿಕಾ ತಮ್ಮ ಕಾರ್ ಡ್ರೈವ್ ಮಾಡಿಕೊಂಡು ತಮ್ಮ ಗಂಡನ ಮನೆಯಿಂದ ತವರು ಮನೆಗೆ ಬರ್ತಾ ಇದ್ರು. ಹಿಂದೆ ಮಹೇಂದ್ರ ಬೈಕ್ ನಲ್ಲಿ ಫಾಲೋ ಮಾಡ್ತಿದ್ದ. ಆಗ ಕೃತಿಕಾ ತಂದೆಗೆ ಫೋನ್ ಮಾಡಿ ಹೇಳ್ತಾರೆ, ನನಗ್ಯಾಕೋ ಹುಷಾರಿಲ್ಲದ ರೀತಿ ಆಗ್ತಿದೆ ಅಂತ. ನಂತರ ಹಾಸ್ಪಿಟಲ್ಗೆ ಹೋದ ಬಳಿಕ ಗೊತ್ತಾಗುತ್ತೆ ಕೃತಿಕಾಗೆ ಲೋ BP ಆಗಿದೆ ಅಂತ. ಆಕ್ಚುಲಿ ಈ ರೀತಿ ಲೋ BP ಕೃತಿಕಾಗೆ ಮುಂಚೆ ಎಂದೂ ಆಗಿರಲಿಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಹೇಳ್ತಾರೆ 72 ಗಂಟೆ ಅಡ್ಮಿಟ್ ಆಗಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಕಾರಣ ತಿಳ್ಕೊಳ್ಳೋಣ ಅಂತ. ದೇಹದ ಒಳಗಿನ ಸಮಸ್ಯೆಯೋ ಅಥವಾ ಹೊರಗಡೆ ಆಹಾರದಿಂದ ಆಗಿದೆಯೋ ಅಂತ ತಿಳ್ಕೊಳ್ಳೋಣ ಅಂತಾರೆ. ಕೃತಿಕಾ ಕೂಡ ಡಾಕ್ಟರ್ಗಳ ಸಲಹೆಯಂತೆ ಅಡ್ಮಿಟ್ ಆಗ್ತಾರೆ. ಆದ್ರೆ ಗಂಡ ಮಹೇಂದ್ರ ಕೃತಿಕರನ್ನ 36 ಗಂಟೆಗಳಲ್ಲೇ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಬರ್ತಾನೆ. ಆತ ಕೊಟ್ಟಿದ್ದ ಕಾರಣ ನಮಗೆ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಲೇಬೇಕು ಅಂತ. ಫಂಕ್ಷನ್ ಅಟೆಂಡ್ ಮಾಡಿದ ನಂತರ ಮತ್ತೆ ಯಾವತ್ತೂ ಕೃತಿಕರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇ ಇಲ್ಲ. ಇದರರ್ಥ
ಆತ ಕೃತಿಕಾರಿಗೆ ಏನೋ ಮಾಡಿದ್ದ. ಅದರಿಂದ ಆತ ಆಕೆಯ ಕಾರ್ನ ಫಾಲೋ ಮಾಡ್ತಿದ್ದ. ನಂತರ ಯಾವಾಗ ಕೃತಿಕಾ ತಂದೆಗೆ ಫೋನ್ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಆಗ ಈತ ಕೊಟ್ಟಿರೋ ಮೆಡಿಸಿನ್ ಪತ್ತೆ ಆಗ್ಬೋದು ಅಂತ ಆಕೆನ ಪ್ರಾಪರ್ ಟ್ರೀಟ್ಮೆಂಟ್ ಶುರುವಾಗಕ್ಕೆ ಮುಂಚೆಯೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರೆತರ್ತಾನೆ. ಯಾವಾಗೆಲ್ಲ ಕೃತಿಕಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿತ್ತೋ ಆಗೆಲ್ಲ ಈ ಮಹೇಂದ್ರನೇ ಟ್ರೀಟ್ಮೆಂಟ್ ಕೊಡ್ತಿದ್ದದ್ದು. ಆತ ಯಾವತ್ತೂ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲೇ ಇಲ್ಲ. ಅತ್ತ ಕೃತಿಕಾ ಕೂಡ ಈತನನ್ನ ಸಂಪೂರ್ಣವಾಗಿ ನಂಬಿದ್ರು. ಮಹೇಂದ್ರ ಒಬ್ಬ ಗ್ಯಾಸ್ಟ್ರಿಕ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದ. ಫೇಮಸ್ ಹಾಸ್ಪಿಟಲ್ ನಲ್ಲಿ ಕೆಲಸ ಕೂಡ ಮಾಡ್ತಿದ್ದ. ಯಾವ ಕಾಂಪೌಂಡ್ ನ ಅಂಶ ಕೃತಿಕರ ವಿಸ್ರಾ ರಿಪೋರ್ಟ್ ನಲ್ಲಿ ಪತ್ತೆಯಾಗಿತ್ತೋ ಅದು ಎಕ್ಸ್ಪರ್ಟ್ ಗಳ ಪ್ರಕಾರ ಒಂದು ಅನ್ಯೂಶುವಲ್ ಕಾಂಪೌಂಡ್. ಅದರ ಫಸ್ಟ್ ಹಾಫ್ ಲೈಫ್ ಡೋಸೇಜ್ ಕೊಟ್ಟ 40 ನಿಮಿಷಗಳವರೆಗೆ ಇರುತ್ತೆ. ಹಾಗೆ ಅದರ ಸೆಕೆಂಡ್ ಹಾಫ್ ಲೈಫ್ ಡೋಸೇಜ್ ಕೊಟ್ಟ ನಂತರ 7 ಗಂಟೆಗಳವರೆಗೆ ಇರುತ್ತೆ. ಯಾವುದೇ ರೀತಿಯ ಅನೆಸ್ಥೆಟಿಕ್ ಮೆಡಿಸಿನ್ ಆಗಿದ್ರೂ ಅದರ ಎಫೆಕ್ಟ್ 24 ಗಂಟೆಗಳ ಒಳಗೆ ನಿಷ್ಕ್ರಿಯವಾಗುತ್ತೆ. ಕೃತಿಕರ ಕೇಸ್ನಲ್ಲಿ ಆಕೆನ ಆಸ್ಪತ್ರೆಗೆ ಕರ್ಕೊಂಡು ಬರೋಕೆ 4 ಗಂಟೆ ಲೇಟ್ ಮಾಡಲಾಗಿತ್ತು. ಅದರ ಅರ್ಥ 50% ಅಷ್ಟು ಆತ ಕೊಟ್ಟಿದ್ದ ಮೆಡಿಸಿನ್ ಆಕೆಯ ದೇಹದಿಂದ ಮಾಯವಾಗಿತ್ತು. ಹಾಗಾಗಿ ಕೃತಿಕರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನೂ ಸಿಗೋದಿಲ್ಲ. ನಂತರ ಮಹೇಂದ್ರನೇ ಕೃತಿಕರ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅಂತ ಮೊದಲು ಪಟ್ಟು ಹಿಡಿದವನು. ಈವನ್ ಅತ್ತೆ ಮಾವನನ್ನು ಕನ್ವಿನ್ಸ್ ಮಾಡಿದ್ದ, ಅವರ ಬ್ರೈನ್ ವಾಶ್ ಮಾಡಿದ್ದ. ಅವರುಗಳು ಕೂಡ ಡಾಕ್ಟರ್ಸ್ ಹಾಗೆ ಪೊಲೀಸರ ಬಳಿ ಪೋಸ್ಟ್ ಮಾರ್ಟಮ್ ಬೇಡ ಅಂದಿದ್ರು. ಈ ಎಲ್ಲಾ ಸನ್ನಿವೇಶಗಳಿಂದ ಮಹೇಂದ್ರನಿಗೆ ಆಗ್ತಿದ್ದ ಬಹುದೊಡ್ಡ ಪ್ರಯೋಜನ ಅಂದ್ರೆ ಸಮಯ. ಆತ ಬೇಕು ಅಂತಲೇ ಪೋಸ್ಟ್ ಮಾರ್ಟಮ್ ತಡ ಆಗ್ಲಿ ಅಂತ ಡಿಲೇ ಮಾಡಿಸ್ತಿದ್ದ. ಆದ್ರೆ ಕೃತಿಕರ ಅಕ್ಕ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಕೊನೆಗೆ ಮಹೇಂದ್ರ ಕೂಡ ಒಪ್ಕೋತಾನೆ ಪೋಸ್ಟ್ ಮಾರ್ಟಮ್ ಮಾಡ್ಸೋಕೆ. ಆದ್ರೆ ಡಾಕ್ಟರ್ಗಳಿಗೆ ಹೇಳ್ತಾನೆ ಇವತ್ತು ಬೇಡ, ಪೋಸ್ಟ್ ಮಾರ್ಟಮ್ನ ನಾಳೆ ಮಾಡಿ ಅಂತ. ಮಹೇಂದ್ರನಿಗೆ ತಾನು ಕೊಟ್ಟಿದ್ದ ಮೆಡಿಸಿನ್ ಬಗ್ಗೆ ಬಹಳನೇ ಚೆನ್ನಾಗಿ ಗೊತ್ತಿತ್ತು. ಅಫ್ಕೋರ್ಸ್ ಆತ ಅದೇ ಫೀಲ್ಡ್ ನಲ್ಲಿರೋನು. ಏನಾದ್ರೂ ಪೋಸ್ಟ್ ಮಾರ್ಟಮ್ 24 ಗಂಟೆಗಳ ಬಳಿಕ ಮಾಡಿಸಿದ್ರೆ ಏನೊಂದು ಟ್ರೇಸ್ ಸಿಗ್ತಾನೆ ಇರಲಿಲ್ಲ. ಆದ್ರೆ ಕೃತಿಕರ ಅಕ್ಕ ಹೇಳ್ತಾರೆ ಇವತ್ತೇ ಪೋಸ್ಟ್ ಮಾರ್ಟಮ್ ಆಗ್ಬೇಕು, ಅದು ಬೇಗನೆ ಆಗ್ಬೇಕು ಅಂತ. ಅಷ್ಟೇ ಅಲ್ಲದೆ ಯಾವ ಏಪ್ರಿಲ್ 24ರಂದು ಪೋಸ್ಟ್ ಮಾರ್ಟಮ್ ನ ಪ್ರೋಸೆಸ್ ನಡೀತಿತ್ತೋ ಆಗ ಮಹೇಂದ್ರ ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದ ರೂಮ್ಗೆ ಹೋಗ್ತಿದ್ದ, ನನಗೂ ನೋಡ್ಬೇಕು ಅಂತ ಹೇಳ್ಕೊಂಡು. ಕೊನೆಗೆ ಡಾಕ್ಟರ್ಗಳು ಹಾಗೆ ಪೊಲೀಸರು ಆತನನ್ನ ಹೊರ ಹಾಕಿದ್ರು. ಆ ಟೈಮ್ ನಲ್ಲಿ ಪೊಲೀಸರಾಗ್ಲಿ, ಡಾಕ್ಟರ್ಗಳಾಗ್ಲಿ, ಕುಟುಂಬಸ್ಥರಾಗ್ಲಿ ಎಲ್ರೂ ಅನ್ಕೊಂಡಿದ್ದದ್ದು ಮಹೇಂದ್ರ ತನ್ನ ಪ್ರೀತಿಯ ಪತ್ನಿಯನ್ನ ಕಳ್ಕೊಂಡ ದುಃಖದಲ್ಲಿ ಎಮೋಷನಲಿ ಈ ತರ ಎಲ್ಲ ಮಾಡ್ತಿದ್ದಾನೆ ಪಾಪ ಅಂತ. ಆದ್ರೆ ಆತನ ತಲೆಯಲ್ಲಿದ್ದದ್ದೇ ಬೇರೆ. ಅಕ್ಟೋಬರ್ 14ರಂದು ಪೊಲೀಸರು ಮಹೇಂದ್ರನನ್ನ ಉಡುಪಿಯ ಮಣಿಪಾಲ್ನಿಂದ ಎತ್ತಾಕುತ್ತಾರೆ. ಅಲ್ಲಿಂದ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಮೊದಲು ಮಹೇಂದ್ರ ಏನನ್ನೂ ಒಪ್ಕೊಳ್ಳೋದಿಲ್ಲ. ಆತ ಹೇಳ್ತಾನೆ ಇದೆಲ್ಲ ಟ್ರೀಟ್ಮೆಂಟ್ ನಡೆದ ಪ್ರೊಸೆಸ್ ನಲ್ಲಿ ಆಗಿರೋದು, ನನ್ನದೇನು ತಪ್ಪಿಲ್ಲ ಅಂತಾನೆ. ಆದ್ರೆ ಪೊಲೀಸರ ಬಳಿ SSL ರಿಪೋರ್ಟ್ ಕೈಯಲ್ಲಿತ್ತು. ನಾಲಿಗೆ ಸುಳ್ಳು ಹೇಳಿದ್ರು ರಿಪೋರ್ಟ್ ಸುಳ್ಳು ಹೇಳೋದಿಲ್ಲ. ಕೊನೆಗೂ ಮಹೇಂದ್ರ ಪೊಲೀಸರ ಮುಂದೆ ತಾನು ಮಾಡಿದ ಘೋರ ಕೃತ್ಯವನ್ನ ಒಪ್ಕೋತಾನೆ. ಈಗ ಇದ್ದ ಪ್ರಶ್ನೆ, ಮಹೇಂದ್ರ ಕೃತಿಕರಿಗೆ ಹೀಗೆ ಯಾಕೆ ಮಾಡ್ದ ಅನ್ನೋದು. ಮದುವೆ ಆಗಿ ಜಸ್ಟ್ 11 ತಿಂಗಳಾಗಿತ್ತಷ್ಟೇ. ಅದರ ಜೊತೆಗೆ ಇಬ್ರು ಸೇರ್ಕೊಂಡು ಕ್ಲಿನಿಕ್ ಓಪನ್ ಮಾಡೋ ಪ್ಲಾನ್ ಕೂಡ ಮಾಡಿದ್ರು. ಮಹೇಂದ್ರನ ಅಣ್ಣ ನಾಗೇಂದ್ರನ ವಿರುದ್ಧ 2018ರಲ್ಲಿ ಫ್ರಾಡ್ ಸೇರಿ ಹಲವಾರು ಕ್ರಿಮಿನಲ್ ಕೇಸಸ್ಗಳು ರಿಜಿಸ್ಟರ್ ಆಗಿತ್ತು. ಆತನ ಮೇಲೆ IPC 506, 34, 417, 354, 420, 323 ಈ ಸೆಕ್ಷನ್ಗಳ ಅಡಿಯಲ್ಲಿ ನಾಗೇಂದ್ರ A1 ಆರೋಪಿಯಾಗಿದ್ರೆ ಮಹೇಂದ್ರ A2 ಆರೋಪಿಯಾಗಿದ್ದ. 3ನೇ ಆರೋಪಿ ರಾಘವಾಗಿದ್ದ. ಆಕ್ಚುಲಿ ಆ ಟೈಮ್ ನಲ್ಲಿ ನಾಗೇಂದ್ರ ಒಬ್ಬ ಹುಡುಗಿಯೊಂದಿಗೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಆತ ಆಕೆನ ನಂಬಿಸಿ ಮೋಸ ಮಾಡಿದ್ದ ಅನ್ನಲಾಗಿದೆ. ಮದುವೆನ ಲೀಗಲಿ ರಿಜಿಸ್ಟರ್ ಮಾಡಿಸಿರಲಿಲ್ಲ. ಸ್ವಲ್ಪ ಸಮಯ ಆಕೆಯೊಂದಿಗಿದ್ದು ನಂತರ ಆಕೆನ ಬಿಟ್ಟು ಬಿಡ್ತಾನೆ. ಬಿಕಾಸ್ ಇಲ್ಲಿ ಕಾನೂನಾತ್ಮಕವಾಗಿ ಇಬ್ರು ಗಂಡ ಹೆಂಡತಿ ಆಗಿರೋದ್ರಿಂದ ಕೋರ್ಟ್ ನಲ್ಲಿ ಪ್ರೂವ್ ಮಾಡೋದು ಕಷ್ಟ ಆಗಿತ್ತು. ಹಾಗಾಗಿ ಆ ಮಹಿಳೆ ಬೆಂಗಳೂರಿನ HAL ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಸಮಯ ಕಳೀತಿದ್ದಂತೆ ಈ ಕೇಸ್ ಕೂಡ ಡ್ರ್ಯಾಗ್ ಆಗ್ತಾನೆ ಇತ್ತು. ಈಗ 2025 ಬಂದಾಗಿತ್ತು. ಅಂದು ಏಪ್ರಿಲ್ 23, 2025ರ ದಿನ. ಇದೇ ದಿನ ಮಹೇಂದ್ರ ಕೃತಿಕರಿಗೆ ಕೊನೆಯ ಬಾರಿ ಡೋಸೇಜ್ ಕೊಟ್ಟ ದಿನ. ಅದೇ ದಿನ ನಾಗೇಂದ್ರನ ಆ ಕೇಸ್ ಬಗ್ಗೆಯೂ ಒಂದು ಸೆಟಲ್ಮೆಂಟ್ ಆಗತ್ತೆ 5 ಲಕ್ಷಕ್ಕೆ. ಇದು ಕಾಕತಾಳೀಯವೋ ಇಲ್ಲ ಪೂರ್ವ ನಿಯೋಜಿತವೋ ಗೊತ್ತಿಲ್ಲ, ಆದ್ರೆ ಎರಡೂ ಸೇಮ್ ಡೇಟ್ ಆಗಿತ್ತು. ಮಹೇಂದ್ರನಿಗೆ ತನ್ನ ಹಳೆಯ ಕೇಸ್ನಿಂದ ಬಿಡುಗಡೆ ಸಿಕ್ತಿದ್ದಂತೆ ಫುಲ್ ಕಾನ್ಫಿಡೆನ್ಸ್ ಹೆಚ್ಚಾಗಿತ್ತು. ಈಗ ಪತ್ನಿಯನ್ನ ಹೇಗಾದ್ರೂ ಮುಗಿಸಿ ಹಾಕಿದ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅನ್ಕೊಳ್ತಾನೆ. ಪೊಲೀಸರು ಈ ಕೇಸ್ನ ಟೋಟಲ್ ಆಗಿ 3 ಆಂಗಲ್ ಗಳಿಂದ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಒಂದು ಅಫೇರ್ನ ಆಂಗಲ್, ಎರಡನೆಯದು ಹಣದ ಆಂಗಲ್, ಹಾಗೆ ಮೂರನೆಯದು ನಿಜವಾಗ್ಲೂ ಕಾಯಿಲೆಯಿಂದಲೇ ಕೃತಿಕಾ ಮೃತಪಟ್ರ ಅಂತ. ವಿಸ್ರಾ ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ತಿದ್ದಂತೆ ಇನ್ವೆಸ್ಟಿಗೇಷನ್ ನ 3ನೇ ಆಂಗಲ್ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುತ್ತೆ. ಯಾವುದೋ ಕಾಯಿಲೆಯಿಂದ
ಈ ದುರ್ಘಟನೆ ನಡೆದಿಲ್ಲ ಅಂತ. ಈಗ ಅಫೇರ್ನ ಆಂಗಲ್ ಇಂದ ಇನ್ವೆಸ್ಟಿಗೇಷನ್ಗೆ ಇಳಿದ ಪೊಲೀಸರಿಗೆ ಗೊತ್ತಾಗತ್ತೆ ಮಹೇಂದ್ರನ ಬಳಿ 2 ಮೊಬೈಲ್ ಫೋನ್ಗಳಿತ್ತು ಅಂತ. ಒಂದು ಎಲ್ಲರ ಮುಂದೆ ಯೂಸ್ ಮಾಡ್ತಿದ್ದ ನಾರ್ಮಲ್ ಫೋನ್ ಆದ್ರೆ ಮತ್ತೊಂದು ಸೀಕ್ರೆಟ್ ಫೋನ್. ಪೊಲೀಸರು ಆತನ 2 ಫೋನ್ ನ ವಶಪಡಿಸಿ ಚೆಕ್ ಮಾಡ್ತಾರೆ. ಆ ಸೀಕ್ರೆಟ್ ಫೋನ್ ನಲ್ಲಿ ಮಹೇಂದ್ರ ಹಲವಾರು ಹುಡುಗಿಯರೊಂದಿಗೆ ಚಾಟ್ಸ್ ಹಾಗೆ ಕಾಲ್ ಮಾಡ್ತಿದ್ದ. ಎಕ್ಸಾಕ್ಟ್ಲಿ 6 ಜನ ಫೀಮೇಲ್ ಫ್ರೆಂಡ್ಸ್ ಗಳೊಂದಿಗೆ ಆತನ ಚಾಟಿಂಗ್ ನಡೀತಿತ್ತು. ವಿಸ್ರಾ ರಿಪೋರ್ಟ್ ಕೃತಿಕರ ಫ್ಯಾಮಿಲಿಗೆ ಸಿಕ್ಕಿದ ದಿನವೇ ಮಹೇಂದ್ರನ ಎಂಟೈರ್ ಜಾತಕ ಅವರ ಕುಟುಂಬಕ್ಕೆ ಗೊತ್ತಾಗಿದ್ದು. ಈ ಮಹೇಂದ್ರ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಒಬ್ಬ ಹುಡುಗಿಯೊಂದಿಗೆ ಸಂಬಂಧದಲ್ಲಿದ್ದ. ಅದರ ಬಗ್ಗೆ ಆತನ ತಂದೆ ತಾಯಿಗೂ ಕೂಡ ಗೊತ್ತಿತ್ತು. ಆದ್ರೆ ಆ ವಿಷಯ ಕೃತಿಕರಿಗಾಗ್ಲಿ ಅಥವಾ ಅವರ ಫ್ಯಾಮಿಲಿಯವರಿಗಾಗ್ಲಿ ಗೊತ್ತಿರಲಿಲ್ಲ. ವಿಪರ್ಯಾಸ ಅಂದ್ರೆ ಆತ ಮದುವೆಯ ನಂತರವೂ ತನ್ನ ಹಳೆ ಪ್ರೇಮಿಯ ಸಂಪರ್ಕದಲ್ಲಿದ್ದ, ಚಾಟಿಂಗ್ ಹಾಗೆ ಕಾಲ್ಸ್ಗಳ ಮೂಲಕ. ಈಗ ಎರಡನೇ ಇನ್ವೆಸ್ಟಿಗೇಷನ್ ಆಂಗಲ್ ಆಗಿದ್ದ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಘರ್ಷಣೆ ಇತ್ತು. ಮುನಿರೆಡ್ಡಿಯವರು ಹೇಳಿದಂತೆ ಮಹೇಂದ್ರ ಹಾಸ್ಪಿಟಲ್ ಕಟ್ಟಿಸಲು ಹಣ ಕೇಳಿದ್ದ, ಆದ್ರೆ ಅವರು ಕೊಟ್ಟಿರಲಿಲ್ಲ. ಮಹೇಂದ್ರನ ಕುಟುಂಬ ಮದುವೆಯ ಸಮಯದಲ್ಲಿ ಡೈರೆಕ್ಟ್ ಆಗಿ ಏನು ಡೌರಿ ಕೇಳಿರ್ಲಿಲ್ಲ. ಆದ್ರೆ ಅಕ್ಕ ನಿಖಿತಾ ಹೇಳೋವಂತೆ ಯಾವುದೇ ಫ್ಯಾಮಿಲಿ ಫಂಕ್ಷನ್ಗೆ ಹೋದ್ರೂ ಕೃತಿಕರ ಅತ್ತೆ ಅಂದ್ರೆ ಮಹೇಂದ್ರನ ತಾಯಿ ಎಲ್ಲರ ಮುಂದೆ ಇನ್ನೊಬ್ಬ ಸೊಸೆಯನ್ನ ಹಾಡಿ ಹೊಗಳ್ತಿದ್ರು. ಆಕೆ ತನ್ನ ಮನೆಯಿಂದ ಎಷ್ಟೊಂದು ಒಡವೆಗಳನ್ನ ತಗೊಂಡು ಬಂದಿದ್ದಾಳೆ, ಆದ್ರೆ ಈಕೆ ಅಷ್ಟಾಗಿ ತಂದಿಲ್ಲ ಅಂತ. ಕೃತಿಕರ ಗಂಡನ ಮನೆಯವರು ಅವರನ್ನ ಯಾವಾಗ್ಲೂ ಒಂದು ತರಹದ ಒತ್ತಡದಲ್ಲಿ ಇಡ್ತಿದ್ರು. ಇದನ್ನ ಮಾಡಬೇಡ, ಅದನ್ನ ಮಾಡಬೇಡ, ಈ ತರ ಡ್ರೆಸ್ ಹಾಕೋಬೇಡ, ಈ ತರ ನಡಿಬೇಡ, ಈ ತರ ಓಪನ್ ಆಗಿ ನಗಾಡ್ಬೇಡ, ಪ್ರತಿಯೊಂದರಲ್ಲೂ ಅವರು ಇಂಟರ್ಫಿಯರ್ ಆಗ್ತಿದ್ರು. ವಿಚಾರಣೆ ವೇಳೆ ಮಹೇಂದ್ರ ಪೊಲೀಸರಿಗೆ ಹೇಳ್ತಾನೆ, ಕೃತಿಕಾ ಹಾಗೂ ಆಕೆಯ ಮನೆಯವರು ನನಗೆ ಮೋಸ ಮಾಡಿದ್ದಾರೆ ಅಂತ. ಕೃತಿಕಾ ಸದಾ ಕಾಯಿಲೆಯಿಂದಲೇ ಬಳಲ್ತಿದ್ಲು. ಆಕೆಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳಿತ್ತು, ಹೆಲ್ತ್ ಇಶ್ಯೂಸ್ ಬಹಳನೇ ಇತ್ತು. ಮದುವೆಗೆ ಮುಂಚೆ ಅದ್ಯಾವುದನ್ನು ನನಗೆ ಹೇಳಲಿಲ್ಲ. ನನಗೆ ಒಬ್ಬ ಕಾಯಿಲೆ ಪತ್ನಿ ಜೊತೆ ಇರೋಕೆ ಇಷ್ಟ ಇರಲಿಲ್ಲ. ಎಲ್ಲಾದ್ರೂ ಹೊರಹೋಗಿ ಏನಾದ್ರೂ ತಿಂದ್ರೆ ಆಕೆ ವಾಮಿಟ್ ಮಾಡ್ಕೋತಿದ್ಲು. ಅದರಿಂದ ನನಗೆ ಅವಮಾನ ಆಗ್ತಿತ್ತು. ಯಾವ ಕ್ಲಿನಿಕ್ ಅನ್ನ ಇಬ್ಬರು ಸೇರ್ಕೊಂಡು ಓಪನ್ ಮಾಡೋ ಪ್ಲಾನ್ ಮಾಡಿದ್ರೋ ಅದರಲ್ಲಿ ಮಹೇಂದ್ರನ ಕಾಂಟ್ರಿಬ್ಯೂಷನ್ ಏನೂ ಇರಲಿಲ್ಲ. ಎಲ್ಲವನ್ನೂ ಕೃತಿಕರ ತಂದೆಯೇ ನೋಡ್ಕೋತಿದ್ರು. ಇದರ ಬಗ್ಗೆ ಮಹೇಂದ್ರನ ಕೇಳಿದ್ದಕ್ಕೆ ಆತ ಹೇಳ್ತಾನೆ, ತನ್ನ ಅಪ್ಪನಿಂದ ಒಂದು ಚೆಕ್ ನ ತಂದು ಕೊಡ್ತಾನೆ. ಅದನ್ನ ಬ್ಯಾಂಕಿಗೆ ಕ್ಲಿಯರೆನ್ಸ್ಗೆ ಹಾಕಿದಾಗ ಅದು ಬೌನ್ಸ್ ಆಗತ್ತೆ. ಹಾಗಾಗಿ ಎಲ್ಲಾ ಇನ್ವೆಸ್ಟ್ಮೆಂಟ್ ಮುನಿರೆಡ್ಡಿಯವರದೇ. ಮಹೇಂದ್ರನಿಗೆ ಸದಾ ಕಾಯಿಲೆಯಲ್ಲೇ ಇರೋ ಪತ್ನಿ ಬೇಡವಾಗಿದ್ದಿದ್ರೆ ಡೈವರ್ಸ್ ಕೊಡ್ಬೋದಾಗಿತ್ತು. ಆದ್ರೆ ಆತ ಅದನ್ನ ಮಾಡೋದಿಲ್ಲ. ಕ್ರಿಯೇಟಿವ್ಸ್ ಗಳ ಪ್ರಕಾರ ಮಹೇಂದ್ರ ಇತ್ತೀಚೆಗೆ ಬಹಳನೇ ಕ್ರೈಮ್ ರಿಲೇಟೆಡ್ ಶೋಸ್ ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದ. ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದ. ಪತ್ನಿಯೊಂದಿಗೆ ಮಾತುಕತೆಯೂ ಇರಲಿಲ್ಲ ಅಂತಾರೆ. ಕೃತಿಕರ ಕುಟುಂಬಸ್ಥರ ಪ್ರಕಾರ ಆಕೆ ಆರೋಗ್ಯವಾಗೇ ಇದ್ಲು. ಆಕೆಗೆ ಯಾವ ಕಾಯಿಲೆಯೂ ಇರಲಿಲ್ಲ. ಮಹೇಂದ್ರ ತನ್ನ ಮೆಡಿಕಲ್ ನಾಲೆಡ್ಜ್ ನ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಮಗಳನ್ನ ಮುಗಿಸಿ ಹಾಕ್ದ ಅಂತಾರೆ. ಮಹೇಂದ್ರನ ಪ್ಲಾನ್ ಸಿಂಪಲ್ ಆಗಿತ್ತು. ಯಾರೊಬ್ಬರಿಗೂ ಇದು ಅಸಹಜ ಸಾವು ಅಂತ ಅನಿಸ್ಬಾರ್ದು, ಎಲ್ರೂ ಇದು ಸಹಜ ಸಾವು ಅಂತ ನಂಬಬೇಕು. ಅದಕ್ಕಾಗಿ ಆತ ಗ್ಯಾಸ್ಟ್ರಿಕ್ ನ ಬೇಸ್ ಆಗಿ ಮಾಡ್ಕೋತಾನೆ. ಏಪ್ರಿಲ್ 21 ದಿನ ಮಹೇಂದ್ರನಿಗೆ ಆ ಚಾನ್ಸ್ ತಾನಾಗೆ ಬರುತ್ತೆ. ಅಂದು ಕೃತಿಕಾ ತಾನಾಗೆ ಹೊಟ್ಟೆ ನೋವು ಅಂತಾರೆ. ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ಮಹೇಂದ್ರ ಒಂದು ಸುಳ್ಳು ಪ್ರಿಸ್ಕ್ರಿಪ್ಷನ್ ರೆಡಿ ಮಾಡಿ ಆ ಅನೆಸ್ಥೆಟಿಕ್ ಮೆಡಿಸಿನ್ ನ ತಗೋತಾನೆ. ಆತನೇ ಒಬ್ಬ ಸರ್ಜನ್, ಜೊತೆಗೆ ತಮ್ಮದೇ ಸ್ವಂತ ಫಾರ್ಮಸಿ ಕೂಡ ಇದೆ, ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಕೂಡ ಇದೆ. ಸೊ ಮಹೇಂದ್ರನಿಗೆ ಆ ಮೆಡಿಸಿನ್ ಅರೇಂಜ್ ಮಾಡೋಕೆ ಏನೂ ಕಷ್ಟ ಆಗಲಿಲ್ಲ. ನಾರ್ಮಲ್ ಆಗಿ ಈ ತರಹದ ಕಾಂಪೌಂಡ್ ಹೇಗೆ ಬೇಕೋ ಹಾಗೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇದನ್ನ ಕೇವಲ ಹಾಸ್ಪಿಟಲ್ ನಲ್ಲಿ ಯೂಸ್ ಮಾಡೋಕ್ಕಾಗೋದು. ಅಲ್ಲಿ ಮಾತ್ರನೇ ಪರ್ಮಿಷನ್ ಕೂಡ ಇರೋದು. ಆದ್ರೆ ಮಹೇಂದ್ರ ಇದೇ ಸಿಸ್ಟಮ್ಗೆ ಸೇರಿರೋನು. ಸ್ಟಾರ್ಟಿಂಗ್ ನಲ್ಲಿ ಬೇಕು ಅಂತಲೇ ಆ ಮೆಡಿಸಿನ್ ನ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾನೆ, ಕ್ಯಾನುಲಾ ಮೂಲಕ. ಮೊದಲೇ ಓವರ್ಡೋಸ್ ಆಗಿ ಕೊಟ್ರೆ ಎಲ್ರಿಗೂ ಡೌಟ್ ಬರೋ ಚಾನ್ಸಸ್ ಬಹಳನೇ ಜಾಸ್ತಿ ಇತ್ತು. ಹಾಗಾಗಿ 1-2 ದಿನ ನಿಧಾನವಾಗಿ ಕೊಟ್ಟು ಏಪ್ರಿಲ್ 23ಕ್ಕೆ ಬಹಳನೇ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟು ಕತೆ ಮುಗಿಸ್ತಾನೆ. ಕೃತಿಕಾ ಗಂಡ ಮಹೇಂದ್ರನನ್ನ ಕಂಪ್ಲೀಟ್ ಆಗಿ ನಂಬ್ತಿದ್ರು. ಹಾಗಾಗಿ ಆಕೆ ಯಾವತ್ತೂ ಇದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಅಕ್ಟೋಬರ್ 14ಕ್ಕೆ ಪೊಲೀಸರು ಮಹೇಂದ್ರನ ಅರೆಸ್ಟ್ ಮಾಡ್ತಾರೆ. ಅಕ್ಟೋಬರ್ 15ಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ. ಅಕ್ಟೋಬರ್ 16ಕ್ಕೆ ಪೊಲೀಸರು ಮಹೇಂದ್ರನನ್ನ ಕರ್ಕೊಂಡು ಆತನ ಮನೆಗೆ ಹೋಗ್ತಾರೆ. ಅಲ್ಲಿಂದ ಕ್ಯಾನ್ಯುಲಾ ಇಂಜೆಕ್ಷನ್ಸ್ ಗಳನ್ನ ವಶಪಡಿಸ್ಕೊಳ್ತಾರೆ. ಪೊಲೀಸರು ಸಿಸಿಟಿವಿಯ ಡಿವಿಯರ್ ಅನ್ನು ವಶಪಡಿಸ್ಕೊಳ್ತಾರೆ. ಮಹೇಂದ್ರನನ್ನ ಸೇರಿ ಕೃತಿಕರ ಫೋನ್ ಅನ್ನು ಪೊಲೀಸರು ತಗೋತಾರೆ. ಆತ ಕೃತಿಕರ ರೂಮ್ ನ ಒಂದು ತರ ಕ್ಲಿನಿಕ್ ರೀತಿ ಮಾಡಿ ಹಾಕಿದ್ದ. ರಾಶಿ ರಾಶಿ ಮಾತ್ರೆಗಳು ಹಾಗೆ ಇಂಜೆಕ್ಷನ್ಗಳು ಆಕೆಯ ರೂಮ್ ನಲ್ಲಿತ್ತು. ತಂದೆ ಮುನಿರೆಡ್ಡಿಯವರು ಆಲ್ರೆಡಿ ಆ ಮನೆಯನ್ನ ಇಸ್ಕಾನ್ಗೆ ಡೊನೇಟ್ ಮಾಡಿದ್ರು. ಅದರ ಜೊತೆಗೆ ತಂದೆ ತಾಯಿ ಇಬ್ರು ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಕೃತಿಕರ ಹೆಸರಲ್ಲಿ ಸ್ಕಾಲರ್ಶಿಪ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾರಿಂದ ಮೆಡಿಕಲ್ ಕೋರ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ವೋ ಅವರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ.
ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇವೆಲ್ಲವನ್ನ ಹೇಳ್ತಾರೆ. ಘಟನೆಯ ಬಳಿಕ ಮಹೇಂದ್ರ ಹಾಗೆ ಆತನ ಕುಟುಂಬ ಕೃತಿಕಾರ ಮನೆಗೆ ಬಂದು ಆಕೆಯ ಒಡವೆಗಳನ್ನ, ಎಜುಕೇಶನ್ ಸರ್ಟಿಫಿಕೇಟ್ಸ್ ಗಳನ್ನ ತಗೊಂಡೋಗ್ತಾರ. ಆಕೆಯ ನೆನಪು ನಮಗೆ ಸದಾ ಕಾಡ್ತಿದೆ, ಆಕೆಯ ಕೊನೆಯ ನೆನಪಾಗಿ ಇದೆಲ್ಲ ನಾವೇ ಸೇಫ್ ಆಗಿ ಇಡ್ಕೋತೀವಿ ಅಂತ ಹೇಳಿ. ಏನ್ ಡ್ರಾಮಾ! ಸುಮ್ನೆ ಡೈವರ್ಸ್ ತಗೋಬೋದಾಗಿತ್ತು. ಆದ್ರೆ ಹಾಗೆ ಸುಮ್ನೆ ಡೈವರ್ಸ್ ತಗೊಂಡಿದ್ರೆ ಆ 3 ಕೋಟಿಯ ಮನೆ, ಆ ಹೊಸ ಕ್ಲಿನಿಕ್ ಎಲ್ಲವನ್ನು ಬಿಟ್ಕೊಡ್ಬೇಕಾಗಿತ್ತು. ವೀಕ್ಷಕರೇ, ಯಾವ ಡಾಕ್ಟರ್ ತನ್ನ ನಾಲೆಡ್ಜ್ ನ ಉಪಯೋಗಿಸಿ ಜನಗಳ ಪ್ರಾಣ ಉಳಿಸ್ತಾರೋ, ಇಲ್ಲಿ ಅದೇ ನಾಲೆಡ್ಜ್ ನ ಅಸ್ತ್ರವಾಗಿ ಬಳಸಿ ಸ್ವಂತ ಪತ್ನಿಯನ್ನೇ ಮುಗಿಸಲಾಗಿದೆ. ಹಲವಾರು ಡಾಕ್ಟರ್ ಹಾಗೆ ಪೊಲೀಸ್ ಆಫೀಸರ್ಗಳ ಪ್ರಕಾರ ಈ ತರಹದ ಪ್ರಕರಣವನ್ನ ಮೊದಲ ಬಾರಿ ನೋಡ್ತಿದ್ದೀವಿ ಅಂತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.